Very good. Hey. Olá, lá, calha de Medreia lá. Very good, very good. Hey. Olá, lá, calha de Medreia lá. ಹಾಂ ಭಯ್ಯ ಊಟ ಮಾಡ್ತಿದ್ರು ಗುರು ಎಲ್ಲ ರೆಡಿ ಆಗಿದ್ದೀವಿ ಗುರು ಎಲ್ಲರೂ ನೀವು ಹೊರಡಬೇಕು ನೋಡಿ ಗುರು ಯಾವ ಥರ ಆಯ್ತು ಅಂದರೆ ಏನು ವಿಮಾನ ಅಷ್ಟೊಂದಿಲ್ಲ ಈ ಸೀಸನ್ ಕಮ್ಮಿ ಇಷ್ಟು ಕಷ್ಟಪಡ್ಬೇಕು ಗುರು ಅವರು ಹಾಂ ಅಲ್ಲಿಂದ ತಿಳ್ಕೊಂಬರಕ್ಕೆ ಎಷ್ಟು ಮೈ ಕೈ ನೋವು ಹಾಂ ಗುರು ನಮ್ಮದು ಸ್ಟವ್ ಕಾಲಾಗಿತ್ತು ನಮ್ಮ ಬಜರಂಗಿ ಗಾಡಿ ಬಂದಿತ್ತು ಅದರಲ್ಲಿ ಸ್ಟವ್ ಇಸ್ಕೊಂಡು ಹೋಗ್ತಾ ಇದ್ದೀವಿ ಮಂದಿ ಇಲ್ಲಿ ಮನಿ ಟ್ರಾನ್ಸ್ಫರ್ ಮಾಡೋ ಅಂತ 300 ರೂಪಾಯಿ ಕೇಳಿದ್ರು 10,000ಕ್ಕೆ ಅದಕ್ಕೆ ಇಲ್ಲೆಲ್ಲ ನಾವು ಗುರು ಫೈನಲಿ 200 ರೂಪಾಯಿ ಬಿಸ್ತೋ ಅಣ್ಣ ಬಿಸ್ತವ್ರೆ ಬಿಸ್ಬಿಟ್ಟು ಈಗ ಟೀ ಕುಡಿದ್ಬಿಟ್ಟು ಒಂದು ರೌಂಡ್ ಮಾರ್ಕೆಟ್ ರೌಂಡ್ ಹಾಕೊಂಬತ್ತೀವಿ ನಮ್ಮ ಕರ್ನಾಟಕ ಗಾಡಿಗಳು ಯಾವ್ಯಾವ ಬಂದವೆ ನೋಡ್ಕೊಂಡು ಅವನ ಜೊತೆಗೆ ಹಾಕೊಂಡು ಗುಲ್ಮರ್ಗ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಗುಲ್ಮರ್ಗ ಅಂದರೆ ಮಾಮೂಲಿ ಸ್ನೋ ಆಟ ಆಡೋಕ್ಕೆ ಹಿಂಗೇಳಿ ನಮ್ಮ ಪವನಣ್ಣವ್ರು ಸಿಕ್ಕಿದ್ರು ಮತ್ತು ಅವ್ರೇನೋ ಇದು ಡೋರ್ಗೆಲ್ಲ ಬೀಡಿಂಗ್ ಹಾಕ್ಸಿದ್ರು ನಾನು ಬೀಡಿಂಗ್ ಹಾಕ್ಸ್ತಾನೆ ಅಂತೇಳಿ ಹಾಕ್ಸ್ತಾ ಇದ್ದೀನಿ ಸ್ವಲ್ಪ ಸೌಂಡ್ ಬರ್ತೈತೆ ಬೀಡಿಂಗು ಅದಕ್ಕೋಸ್ಕರ ಅಣ್ಣ ಯಾವಾಗ ಬಂದೆ ಬಂದು 4 ದಿವಸ ಆಯ್ತು ಹಾಂ 4 ದಿವಸ ಆಯ್ತು ಸರ್ ನನಗೆ ಗುಲ್ಬರ್ಗ ಹೋಗೋಣ ನೋಡ್ಬೋದು ಗಾಡಿ ಇನ್ನೂ ಖಾಲಿ ಆಗಿಲ್ಲ ಇವತ್ತು ಖಾಲಿ ಆಗಿದೆ ಡೋರ್ಗೆ ಇಲ್ಲ ಹಾಕ್ಸ್ಲಣ್ಣ ಡೋರ್ಗೆ ಚೆನ್ನಾಗಿ ಕಾಣುತ್ತಲ್ವಾ ಈ ಗಾಡಿಗೆ ಹಾಕ್ಸಿದ್ದೀವಿ ಭಯ್ಯ ದೇಕೋ ಓ ಬೈ ಯೂಟ್ಯೂಬರ್ ಹಾಕ್ಬಿಡೋಣ ಬರಲ್ಲ ಅಂದರೆ ಹಾಕತ್ತೆ ಆಮೇಲೆ ಸಂಕೊಡ್ಲಿಲ್ಲ ಅಂದರೆ ಅಡುಗೆ ಗಾಡಿಗೆ ಬೆಂದು ಏನೋ ಹಾಕ್ತಾರೆ ಬರೋ ಸರ್ಕಾರ ಗಾಡಿಗೆ ಗುಲ್ಮರ್ಗ ಅಂತ ಬಂದು ನಾವೊಂದು 6 ಗಾಡಿ 6 ಜನ ಇಲ್ಲಿಂದ ಕಾರಲ್ಲಿ ಮಾತಾಡ್ತಾ ಇದ್ದೀವಿ ನೋಡಬೇಕು ಬಸ್ಸಲ್ಲಿ ಹೋದರೆ 80 ರೂಪಾಯಿ ಅಂತೆ ಒಬ್ಬನಿಗೆ ಏನು ನೋಡೋಣ ಮಾತಾಡಬೇಕು ನೋಡೋಣ ಬನ್ನಿ ಒಂದು ತೋರಿಸ್ಕೊಳ್ಳೋಣ ಮಾತಾಡೋಣ ಅವರು 3,000 ಹೇಳ್ತಾರೆ ನಾವು 2,000 ಮಾತಾಡ್ತಾ ಇದ್ದೀವಿ ನಮ್ಮ ಅಣ್ಣನೇ ಮಾತಾಡ್ತಿರೋದು ಟೋಟಲ್ 6 ಜನ ಹಾಂ 2.5 ಫೈನಲ್ ಆಯ್ತಲ್ಲ हाँ रेडी है पूरा रेडी है भैया गाड़ी आएगा हम जाएगा ಫೈನಲಿ ಕಾರ್ ಬಂತು ಕಾರಲ್ಲಿ ಹೊರಟಿದ್ದೀವಿ ನಂಬರ್ ತಗೊಳ್ರಯ್ಯ नेक्स्ट टाइम हमारे ड्राइवर लोग आके फोन करते हैं तेरे को फोन करेगा हां 8217 दिन नंबर ಈಗ ಹೊರಟಿದ್ದೀವಿ ಕಾರಲ್ಲಿ ಮುಂದೆ ಯೂಟರ್ನ್ ಮಾಡ್ಕೊಂಡು ವಾಪಸ್ ಹೋಗ್ಬೇಕಂತೆ गुलमर्ग में मिलेगा आपको यहाँ पे नहीं मिलेगा ಹೋಯ್ತಾನೆ ಇದ್ದೀವಿ ನೀ ಎಲ್ಲ ಇದೆ ಗೊತ್ತಿಲ್ಲ ಗುರು ಇನ್ನೊಂದು 20 ಕಿಲೋಮೀಟರ್ ಇರಬೇಕು ಜಾಕೆಟು ಮತ್ತು ಶೂ ತಗೋಬೇಕಂತೆ ಈಗ ನಿಲ್ಸಿದ್ದೀವಿ ನನಗೂ ಇಲ್ಲೇ ನಿಲ್ಸಿದ್ದೀವಿ ಸೀದಾ ಇಲ್ಲ ಮೇಲೆ ಹೋದರೆ ನೀವು ಫುಲ್ ಎಲ್ಲ ಘಾಟ್ ಸೆಕ್ಷನ್ ಇದೆಲ್ಲ ನಮ್ಮ ಅಣ್ಣ ಕೊಡಿಸ್ತಾರೆ ಎಲ್ಲರಿಗೂ ಏನು ಭಯ್ಯ ಬಡಪ್ಪ ಈ ಬಾಸ್ ಕೊಡಿಸ್ತಿದ್ದಾರೆ ನಮಗೆ ಗುರು ಎಲ್ಲ ರೆಡಿ ಆಗಿದ್ದೀವಿ ಗುರು ಎಲ್ಲರೂ ನೀವು ಹೊರಡಬೇಕು ನೋಡಿ ನಾವು ಫುಲ್ ಎಲ್ಲ ಬಾಡಿ ಪ್ಯಾಕಪ್ ಮಾಡ್ಕೊಂಡಿದ್ದೀವಿ ಶೂ ಇವು ಹಾಕೊಂಡು ನೋಡಿ ರೆಡಿ ಆಗಿದ್ದೀವಿ ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ಇವಾಗ ಒಳಗಡೆ ಅಲ್ಲಿ ಮೇಲ್ಗಡೆ ಹೋದಾಗ ಒಳ್ಳೆಯವ್ರ ತರ ವರ್ತನೆ ಮಾಡಿ ಮೇಲಿಂದ ವಾಶ್ ಮಾಡಿ ಮೊಬೈಲು ಮತ್ತೆ ಪರ್ಸ್ ಕದಿಯೋ ಚಾನ್ಸಸ್ ತುಂಬಾ ಇರುತ್ತೆ ಮೊಬೈಲು ಮತ್ತೆ ಪರ್ಸ್ ಮೇಲೆ ಫುಲ್ ನಿಗಾ ವಹಿಸಿ ಆಮೇಲೆ ಕುದುರೆ ಮೇಲೆ ಕರ್ಕೊ ಹೋಗ್ಬೇಕಾದ್ರೆ ಇಲ್ಲಿ ಒಂದು ರೇಟ್ ಮಾತಾಡ್ತಾರೆ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಒಂದು ರೇಟ್ ಹೇಳ್ತಾರೆ ಇಲ್ಲೇ ಕನ್ಫರ್ಮ್ ಮಾಡ್ಕೊಂಡು ಫೈನಲ್ ರೇಟ್ ಮಾತಾಡ್ಕೊಂಡು ಹೋಗಿ ಅಂತ ಡ್ರೈವರ್ ಸರ್ ಹೇಳ್ತಾರೆ ಇವಾಗ ಘಾಟ್ ಹತ್ತುತ್ತಾ ಇದೀವಿ ಇವ್ರು ಏನು ಹೇಳ್ತಾರೆ ಅಂದ್ರೆ ನಂದು ಯೂಟ್ಯೂಬಲ್ಲಿ ವಿಡಿಯೋಗಳು ಹಾಕ್ಬಿಡಿ ನನ್ನ ಕೆರಿಯರ್ ಇದಾಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಪಾಪ ಹೌದು ಇದು ಅಲ್ವಾ ಅವರ ಲೈಫ್ ಇದೆ ನೋಡಿ ಫ್ರೆಂಡ್ಸ್ ಘಾಟ್ ಸೆಕ್ಷನ್ ಸಕ್ಕದಾಗಿದೆ
ನಮ್ಮವರೆಲ್ಲ ನೋಡಿ ಎಲ್ಲ ಕಲರ್ ಆಗ್ಬಿಟ್ಟು ಬರ್ಬೇಕಾದ್ರೆ ಎಲ್ಲ ಭಿಕಾರಿ ಆಗಿದ್ದು ಈಗ ಶ್ರೀಮಂತರಾಗಿ ಹೋಗ್ತಾ ಇದೀವಿ. ಈಗ ನಾವೇ ಆಗಿಲ್ಲ, ನಮ್ಮ ನಾವೇ ಕೇಳ್ತಾ ಇಲ್ಲ, ನಾವ್ ಯಾರದು ನಮ್ಗೆ ಗುರು. ನಿಮ್ಮ ಈಗಲೇ ಈ ತರ ಬಿದ್ದಿದೆ ಅಂದ್ರೆ ಗುರು, ಇನ್ ಮುಂದೆ ಹೆಂಗಿರೋಣ ಎಲ್ಲ ಇವಾಗ ಅದೃಷ್ಟ ಮಾಡಿರ್ಬೇಕು ಗುರು ನೋಡಕ್ಕೆಲ್ಲ, ಅಲ್ಲಣ್ಣ? ಮತ್ತೆ ಇವತ್ತಿನ ದೇವ್ರು ನಾಳೆ ಇರ್ತೀವ ಎಲ್ಲ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಯಾರು ನೋಡಿ ಡಾಕ್ಟ್ರ ಅಣ್ಣ, ಡಾಕ್ಟರ್ ರಿಟೈರ್ ಮಾಡ್ಬೋದು ನೋಡ್ಗುರು. ಯಾವ್ದೋ ಕಾರ್ ಆಕ್ಸಿಡೆಂಟ್ ಆಗಿದೆ, ಟರ್ನಿಂಗ್ ಬಂದು ಎಡ್ದವನಿ ಗುರು. ಅಲ್ಲ ಭಯ ಟಿ ಗಾಡಿ ಅಂತ ಮುದ್ಕೊಂಡಿರೋದು ಗುರು. ನೋಡ್ಗುರು ನಿಮ್ಮ ಲೋಕಲ್ ಗಾಡಿ ಏನೋ ಫೈನಲಿ ಬಂದು ಅಂದರೆ ಈಗ ಸೀಸನ್ ಕಮ್ಮಿ ಅಲ್ಲ, ಅದಕ್ಕೆಲ್ಲ ಕಮ್ಮಿ. ಸೀಸನ್ ಬಂದಲ್ಲಿ ಎಲ್ಲ ಬಿದ್ದಿರುತ್ತೆ ಹಿಮ ನೋಡಿ ಬ್ರೋ. ನೋಡಿ ಬರ್ಬೇಕಾರೆ ಒಳ್ಳೆ ಹೆಂಗೆ ಇದ್ದು, ಈಗ ನೋಡಿ ಎಲ್ಲ ಫುಲ್ ಪ್ಯಾಕಪ್ ಆಗ್ಬಿಟ್ಟಿದ್ದೀವಿ. ಇಲ್ಲ ನೋಡಿ ಬರೋ ಯಾವ ಥರ ಆಯ್ತು ಅಂದರೆ ಏನು ಹಿಮ ಏನು ಅಷ್ಟೊಂದಿಲ್ಲ, ಈಗ ಸೀಸನ್ ಕಮ್ಮಿ ನೋಡಿ. ಸೀಸನ್ ಕಮ್ಮಿ ಅಣ್ಣ. ಈಗ ಏನಿದು ಮಾರ್ಚು ಫೆಬ್ರವರಿ ಬಂದರೆ ಇನ್ನೂ ಹಿಮ ಇರೋದು. ಜನವರಿ ಇಷ್ಟು ಕಷ್ಟ ಪಡ್ಬೇಕು ಗುರು ಅವರು. ಅಲ್ಲಿಂದ ತಿಳ್ಕೊಂಬರಕ್ಕೆ ಎಷ್ಟು ಮೈ ಕೈ ನೋವು. ಅವ್ರು ಹೊಟ್ಟೆಪಾಡು. ಇದು ಒಂದು ಕೆಲಸನೇ, ಏನು ಮಾಡೋಕ್ಕಲ್ಲ. ಕಾಶ್ಮೀರದಲ್ಲಿದ್ದೀವಿ. ಎಲ್ಲ ಮೆತ್ತೆ ಕಣ. आराम से भाई. ओए ठीक है सर. Very good. Olá, filha de Pedrela. बच्चे कर रही है इसके बैलेंस बनाओ, वेट आगे रखो, वो पीछे वेट मत रखो, आगे वेट रखो, आगे आगे. ओ स्ट्रेट रोल साइड दबा दबा. ए ಮುಂದೆ ಕಣ್ಣ ಮುಂದಾಕ ನೋಡ್ಬೇಕಣ್ಣ. छोड़ो भैया छोड़ो भैया. चलो चलो कंट्रोल ये खुद हो गया ना. चलो अभी से कंट्रोल हो जाएगा. आगे देखो वीडियो बढ़ रहा है. पुश करो स्टिक से पुश करो. वेरी गुड. गिरना नहीं. टांगे क्लोज कर लो थोड़ा. आँख मिनट. अच्छा हुआ. मुझे पता था. क्या करना दोनों इकट्ठे.
थोड़ा लेफ्ट को घुमाओ, लेफ्ट। पाँव उठा के घुमा के रख लो। आएगा भैया। बढ़िया आ रहा है, बस कंट्रोल करो, रोको, रोक क्या आगे पानी। ಯೋಜನಾ ಮಾಡೋಣ ಅಂತ ಬರ್ತಾ ಇದೀವಿ ಈಗ, ಎಲ್ಲ ಒಂದೊಂದು ಟ್ರೈ ಮಾಡ್ತಾ ಇದೀವಿ. ನಮ್ಮ ಕನ್ನಡದವ್ರು ಸಿಕ್ಕಿದ್ರು ಅಲ್ಲಿ ನಿಂತವ್ರಲ್ಲ, ಅವ್ರು ನಮ್ಮ ಕನ್ನಡದವ್ರೇನೆ. ನೋಡೋಣ ಬನ್ನಿ. ನೋಡು ಗುರು, ಏನು ಅಷ್ಟೊಂದೇನು ಹಿಮ ಏನೋ ಇಲ್ಲ ಗುರು, ಸುಮ್ಮನೆ ಬರಬೇಕು ನೋಡಬೇಕು ಅಷ್ಟೇನೆ ಮಾಡೋದು. ನೋಡಿ ಈಗ ನಮ್ಮ ಅಣ್ಣವ್ರು ಮಾಡ್ತಾರೆ ಗುರು, ಎಲ್ಲ ಸ್ಕೇಟಿಂಗ್ ಆಡಕ್ಕೆ ಬಂದರೆ. ಅಣ್ಣ ಬೆಂಗಳೂರು ಅಣ್ಣ ನಿಮ್ಮದು? ನೋಡಿ ಇವ್ರು ಬೆಂಗಳೂರವ್ರು, ಇವರು ಪಾಪ ಬಂದು 2-3 ಸತಿ ಬಿದ್ರು ಗುರು. ಅಲ್ಲಿರೋದು ಅವ್ರ ಮಗಳು ನೋಡಿ. ಅಮರ್ ಕಾಲ್ ಮುಗಿತ, ಕೈ ಮುಗಿತವ್ರೆ. बस यहाँ पानी ಮಾಡೋಕ್ಕೆ ಈ ಭಯನ ಸಪೋರ್ಟ್ ಮಾಡಿದ್ದು. ಥ್ಯಾಂಕ್ಸ್ ಭಯ ಸಪೋರ್ಟಿಂಗ್. ಗುರು ಫೈನಲಿ ಎಲ್ಲ ಮುಗೀತು, ಈಗ ಹೊರಟಿದ್ದೀವಿ. ಆಚೆ ನಮ್ಮ ಅಣ್ಣವರು ಟೀ ಕೊಡಿಸ್ತಾರೆ. ಅಣ್ಣ ಆಯ್ ಮಾಡಿ ಎಲ್ಲರೂ. ಹೊರಟಿದ್ದೀವಿ ಫ್ರೆಂಡ್ಸ್, ಬಾಯ್. ಬನ್ನಿ ಹೊರಡೋಣ. ಪ್ರಯುಕ್ತ ಏನೇನೋ ಕೊಡ್ತಾವ್ರೆ ಇಲ್ಲಿ ಕಾಶ್ಮೀರಲ್ಲಿ. ನೋಡಿ ಇವನಂತೂ ಎಲ್ಲ ತುಂಬಿಕೊಂಡ್ಬಿಟ್ಟವನೆ. ನೋಡಿ ನೋಡಿ, ಇಲ್ಲಿ ನೋಡಿ ಸೈಡಲ್ಲಿ ಎಲ್ಲ ಇದೆ. ಚೆನ್ನಾಯ್ತಲ್ಲ ಪ್ರಸಾದ? ಇವನಂತೂ ಎಲ್ಲ ಇಕ್ಕಂತ ತಿಂತವನೆ. ಗುರು ಇವತ್ತು ಭಾನುವಾರ, ಅರ್ಧನೇ ಖಾಲಿ ಮಾಡಿದ್ರು, ಅರ್ಧನೂ ಖಾಲಿ ಆಗಿಲ್ಲ ಗುರು. ಇವಾಗ ಖಾಲಿ ಮಾಡ್ತಾರೆ. ನೆನ್ನೆ ಒಂದು 10 ಅಷ್ಟೇ ಖಾಲಿ ಮಾಡಿದ್ದು. ನಮ್ಮ ಗಾಡಿಯಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ ಇವತ್ತು, ಈ ಕಾಮೆಂಟ್ ಗಾಡಿಯವರು ಮತ್ತು ಅಣ್ಣವರು. ಟೊಮೊಟೊ ಗೊಜ್ಜು. ನಾವು ಬರೀ ಯಾವ ಟೊಮೊಟೊ ಗೊಜ್ಜೆ ಕನ್ನಡ ಮಾಡೋದು. ಚೂರು ಎಲ್ಲ ಕ್ಲೀನ್ ಮಾಡಿರಲಿಲ್ಲ, ಕ್ಲೀನ್ ಮಾಡಿಕೊಂಡು ಟೂಲ್ಸ್ ಬಾಕ್ಸ್ ಮೊದಲು. ಅಣ್ಣ ಬಾ, ಯಾಕೆ ಆ ಕಟ್ಟಿ ತೆಗೆಸ್ಬಿಟ್ಟು ಟಾರ್ಪಲ್ ಹಾಕ್ಬೇಕಂತೆ. ಗುರು ನಮ್ಮದು ಸ್ಟವ್ ಕಾಲಾಗಿತ್ತು, ನಮ್ಮ ಬಜರಂಗಿ ಗಾಡಿ ಬಂದಿತ್ತು, ಅದರಲ್ಲಿ ಸ್ಟವ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ತುಂಬಿಸ್ಬೇಕು ಗುರು ಫಸ್ಟ್ ಹೋಗಿ. ಗುರು ಇವತ್ತು 3ನೇ ದಿವಸ, ಇನ್ನೂ ಅರ್ಧ ಭಾಗ ಹಂಗೆ ಸೆಂಟ್ರಲ್ ಲೈನ್ ತೆಗ್ದವ್ರು ಅಷ್ಟೇ. ಇಲ್ಲಿ ಅಡುಗೆ ಮಾಡ್ಕೊತ ಇದ್ವಿ. ನೋಡಿ ಯಾವುದೋ ಹೋಟ್ಲು ಥರ ಇತ್ತು, ಜಾಗ ಇತ್ತು ಸ್ವಲ್ಪ. ನಮ್ದು ಇನ್ನೊಂದು ಗಾಡಿ ಖಾಲಿ ಆಗೈತಿ, ಹೊಳ್ತಾರವರು. ಊಟ ಮಾಡ್ಬಿಟ್ಟು ಹೊಡ್ತಾರೆ ಅವರು. ರಾತ್ರಿ ತಂಗ್ಳಕ್ಕೆ ಸಾರಿ ಇತ್ತು, ಬಿಸಿ ಮಾಡ್ಕೊತ ಇದ್ದೀವಿ. ಟೀ ಕುಡಿಯೋಣ ಅಂತ ಬಂದು ನಮ್ಮ ಟ್ರಾನ್ಸ್ಪೋರ್ಟ್ ಅವ್ರು ಸಿಕ್ಕಿದ್ರು. ಭಯ ಊಟ ಮಾಡ್ತಿದ್ರು. ಗುರು ಗ್ಯಾಸ್ ಖಾಲಿ ಆಗಿತ್ತು, ಗ್ಯಾಸ್ ಫಿಲ್ ಮಾಡ್ಸೋಣ ಅಂತ ಬಂದು. ಇಲ್ಲಿ ನೋಡಿ ಯಾವ ಥರ ಫಿಲ್ ಮಾಡ್ತಾರೆ ಇಲ್ಲಿ. ಗುರು ಇವತ್ತಿಗೆ 5 ದಿವಸ ಆಯಿತು. ಇನ್ನು 40 ಕ್ರೇಟ್ ಆಗಿ ಗುರು. ತಿರ್ಗಾ ಏನೋ ಒಂದು 60 ಕ್ರೇಟ್ ಹಾಕ್ಬಿಟ್ಟು ಬೆಳಿಗ್ಗೆ ಖಾಲಿ ಮಾಡ್ತೀನಿ ಅಂತಾರೆ. ಇವತ್ತು ಕರೆಕ್ಟಾಗಿ ನಾಳೆ ಆದ 6 ದಿವಸ ಗುರು ಇಲ್ಲಿ ಬಂದು. ನೋಡಿ ನಮ್ದು ಇನ್ನೊಂದು ಇನ್ನೊಂದು ಗಾಡಿ ಖಾಲಿ ಆಗಿತ್ತು, ಈಚರ ಬಜರಂಗಿ ಗಾಡಿ. ಅದೊಂದು ತಿರ್ಗಿ ಏನೋ 200 ಕ್ರೇಟು ಈ ಕಡೆ ಏನೋ ಹಾಕ್ಸ್ತಾವನೆ. ಬರೀ ಎಲ್ಲ ಇಂಥನ ಬೇಕು ಅಂದರೆ ಇಲ್ಲಿ ಹೆಂಗೆ ಗೊತ್ತಾದರೆ ಈ ಫ್ರೆಶ್ಶಾಗಿ ಮಾಲ್ ಬಂದೈತೆ ಅಂತ ಮಾಡ್ಕೊಂತಾರೆ ಇವರು. ಅದೇ ಇವ್ರು ಮಾಡೋದು ದೊಡ್ಡ ತಪ್ಪು. ಇವರು ಫೈನಲಿ ಗಾಡಿ ಖಾಲಿ ಆಯಿತು. ಈಗ ಪೇಮೆಂಟ್ ಇಸ್ಕೊಂಬಂದು ಇಲ್ಲಿ ಮನಿ ಟ್ರಾನ್ಸ್ಫರ್ ಮಾಡೋಣ ಅಂತ 300 ರೂಪಾಯಿ ಕೇಳಿದ್ರು 10,000ಕ್ಕೆ. ಅದಕ್ಕೆ ಇಲ್ಲೆಲ್ಲ ಹೋಗಿ ಬ್ಯಾಂಕಲ್ಲಿ ಹಾಕೊಬೇಕು. ನಂದು ಮತ್ತು ಇನ್ನೊಂದು ಬಜರಂಗಿ ಗಾಡಿ 2 ಗಾಡಿ ಹೊರಟಿದ್ದೀವಿ ಈಗ.
ನೋಡು ಇವತ್ತು 4ನೇ ದಿವಸ ಖಾಲಿ ಮಾಡೋಷ್ಟಕ್ಕೆ 4 ದಿವಸ ಅಣ್ಣವ್ರು ಖಾಲಿ ಮಾಡೋಕ್ಕೆ ಗುರು. ಈಗ ಫೈನಲಿ ಖಾಲಿ ಮಾಡ್ಕೊಂಡು ಹೇಗೆ ಬಂದೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.